ಹಾಯ್ ಹಲೋ ನಮಸ್ಕಾರ ರೀ. ಲಾಸ್ಟ್ ಲಾಗಲ್ಲಿ ನಾನು ನಿಮ್ಗೆ ತೋರಿಸಿನಿ ರೀ ಸಲಾಲಿಮ್ ಡ್ಯಾಮ್ಗೆ ಹೋಗಿದ್ದು ಅಂತೇಳಿ. ನೆಕ್ಸ್ಟ್ ನಾವು ಪಯಣ ಮುಂದುವರಿಸ್ತೀವಿ ರೀ. ನಮ್ಮದ ಡೆಸ್ಟಿನೇಷನ್ ರೀಚ್ ಆದ್ವಿ ರೀ. ನಾವು ಬಂದು ರೀ ಪಾಲೋಲೇಮ್ ಬೀಚ್ ರೀ. ನಾವಿಲ್ಲಿ ಬೀಚ್ ಸೈಡ್ ರೆಸಾರ್ಟ್ ಬುಕ್ ಮಾಡಿದ್ದೀವಿ ರೀ. ಈ ರೆಸಾರ್ಟ್ ಹೆಂಗೈತಿ ತೋರಿಸ್ತೇನೆ ಬರ್ರಿ. ನಾವು ಟ್ರಾವೆಲ್ ಮಾಡಿ ಬಂದ ಸುಸ್ತಾಗಿ ಇಲ್ಲಿ ರೀಚ್ ಆದೇವ್ರಿ. ಇಲ್ಲಿ ಬಂದು ರೀಚ್ ಆದ ತಕ್ಷಣ ಸಮುದ್ರದ ಅಲೆಗಳ ಸದ್ದ ಕೇಳಿ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸ್ತ್ರಿ. ಹೌ ಯು ಆರ್ ಫೀಲಿಂಗ್ ಮ್ಯಾನ್? ಎದ್ರ ಸಂಬಂಧ ಶಾಪಿಂಗ್ ಈಗ ಸ್ಟಾರ್ಟ್ ಆಗೈತಿ. ಫ್ರೆಶ್ ಶರ್ಟ್ ಹಾಕೊಂಡ್ ಬಂದಿದ್ದು ಹಸಿ ಹಸಿಯಾಗಿತ್ತು ಫುಲ್. ಬೀಚ್ನಾಗ ಹೆಂಗಿದ್ರು ಆಡೋದೈತೆ. ಇಷ್ಟು ಹ್ಯುಮಿಡಿಟಿ ಇದ್ರು ಮಸ್ತ್ ಪಕ್ಕಿ ಒಂದು ಚಾ ಕುಡ್ಕೊಂಡ ನಾವು ಬೀಚ್ ಕಡೆ ಹೊಂಟೋರಿ. ನೋಡ್ರಿ ನಮ್ಮ ಆದ್ಯಂತ ಬೀಚ್ ನೋಡಿ ಅಂಜತಾನ ಅನ್ಕೊಂಡೇನ್ರಿ. ಬಟ್ ನೀವು ಎಂಜಾಯ್ ಮಾಡೋದ್ ನೋಡಿ ನನ್ನ ಮನಸ್ಸಿಗಂತೂ ಬಹಳ ಖುಷಿ ಆಯ್ತ್ರಿ. ಸ್ವಲ್ಪನೂ ಅಂಜಲ್ಲ, ಫುಲ್ ಎಂಜಾಯ್ ಮಾಡಿದ್ರಿ. ಇಲ್ಲಿ ನಾವು ಬೀಚ್ ಒಳಗ ಸ್ವಲ್ಪ ಆಟ ಆಡಿ ಹಾಗೆ ಸನ್ಸೆಟ್ ನೋಡ್ಕೊಂಡ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತೆ ನಾವು ರೂಮ್ಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ಸಂಜೆ ಮುಂದೆ ಅಡ್ಡಾಡಕ್ ಬಂದ್ರಿ. ನೆಕ್ಸ್ಟ್ ನಾವು ಇಲ್ಲೇ ಸ್ವಲ್ಪ ಅಡ್ಡಾಡ್ಕೊಂಡ ನೆಕ್ಸ್ಟ್ ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿದ್ವಿ ರೀ. ನೆಕ್ಸ್ಟ್ ಇಲ್ಲೇ ಊಟ ಅದು ಮಾಡ್ಕೊಂಡ ಸ್ವಲ್ಪ ಮಾರ್ಕೆಟ್ ಅಡ್ಡಾಡಿ ಮತ್ತೆ ರೂಮಿಗೆ ಹೋದ್ರಿ. ಇವತ್ತಿನ ಲಾಗ ಇಲ್ಲೇ ಮುಗಿಸ್ತೇನೆ ರೀ. ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.